ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಮುಂದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಶಾಂತಿಗೆ ಗಾಬರಿ ಆಗುತ್ತೆ, ಯಾಕೆಂದರೆ ಅವ್ರ ಫ್ರೆಂಡು ಪ್ರೆಗ್ನೆಂಟ್, ಅವರ ಸ್ಟೂಡೆಂಟು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳಿ ಗಾಬರಿ ಆಗಿ ಮನೆಗೆ ಬಂದ ತಕ್ಷಣ ಈ ಕಡೆ ತುಂಬ ಸುಸ್ತಾಗಿ ಕೂತಿರ್ತಾಳೆ. ರಂಗನಾಥ್ ಅವರು ಅವಳ ಪಕ್ಕ ಕೂತ್ಕೊಂಡು ನೀರು ಕೊಟ್ಟು ಆ ಹುಡುಗಿ ಪ್ರೆಗ್ನೆಂಟು ಅಂತ ಹೇಳಿ ನಿಂಗೆ ಗೊತ್ತಿತ್ತಾ ಅಂತ ಕೇಳಿದಾಗ ಆ ಹುಡುಗಿ ಡ್ಯಾನ್ಸ್ ಮಾಡಬೇಕಾದ್ರೆ ತಲೆ ತಿರುಗಿ ಬಿದ್ದುಬಿಟ್ಲು. ಹಾಗಾಗಿ ನಾನು ಡಾಕ್ಟ್ರನ್ನ ಕರೆಸಿದ್ದೆ. ಅವರು ಬಂದು ಇವಳು ಪ್ರೆಗ್ನೆಂಟು ಅಂತ ಹೇಳಿದ್ರು ಅಂತ ಹೇಳಿ ಅಳ್ತಾ ಇರ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಓಹೋ, ಹಾಗಾದರೆ ನ್ಯೂಸು ಕನ್ಫರ್ಮ್ ಆಗಿದ್ದು ಆ ಮನೆಯಲ್ಲೇನೆಯಾ? ಮೀನಂಗೆ ಅವತ್ತೇ ಡೌಟ್ ಬಂದಿತ್ತು. ಸಕ್ಕರೆ ಹತ್ರ ಹೋಗಿ ಮೀನಾ ಅವರಿಬ್ಬರು ಹಂಗಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ, ಈ ಸಕ್ಕರೆ ಅವರಿಬ್ಬರು ಮಾಡ್ತಾ ಇರೋದು ತಕತೈ ಫೂಸು ಅಂತ ಹೇಳಿ ಅದನ್ನು ಪ್ಯಾಚಪ್ ಮಾಡಿಬಿಟ್ರು. ಸೂರ್ಯನೂ ಹೇಳ್ತಾನೆ, ಈ ಕಡೆ ಶಾಂತಿಗೆ ಅನಿಸ್ತಾ ಇರುತ್ತೆ, ನಾನು ಸೊಸೆ ಮಾತು ಕೇಳಬೇಕಿತ್ತು, ಕೇಳ್ದಿದ್ದಕ್ಕೆ ಇವತ್ತು ಸಂದಿಗ್ನ ಪರಿಸ್ಥಿತಿ ಎದುರಾಗಿದೆಯಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಇದು ನೀವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳಬಹುದು. ಇನ್ನು ಇದರಿಂದ ಶಾಂತಿಯವರಿಗೆ ಏನೇನು ಸಮಸ್ಯೆ ಬರ್ಬೋದು ಅಂತ ಹೇಳಿ ಇನ್ನೂ ಗೊತ್ತಿಲ್ಲ. ಅವರು ಮನೆಯವ್ರು ಏನಾರು ಬಂದು ಕೂಗಾಡ್ತಾರ ಏನು ಇನ್ನೂ ಗೊತ್ತಿಲ್ಲ. ಇದನ್ನು ಬಗೆಹರಿಸೋಕ್ಕೆ ಸೂರ್ಯ ಮತ್ತು ಮೀನಾ ಏನೇನು ಮಾಡ್ತಾರೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.